ಆಪ್ರೇಷನ್ ಅಲ್ಮೇಲಮ್ಮಗೆ ಆಮೇಲೆ ಸೆಟ್ ಬಾಯ್, ನಾನು ಅದಕ್ಕೆ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹಾಳಾಗಿ ಬಂದು ಅರಸಾಗ್ಬಿಟ್ಟಿದ್ದೀರ. ಹೌದು. ಟ್ರೈಲರ್ ನೋಡಿದಾಗ ಇದೊಂದು ಕರಿ ವಜ್ರ, ಇದೊಂದು ಬಿಳಿ ವಜ್ರ. ನಾಳೆ ಕೂಡ ಒಂದು ದಿನದ ರೋಲ್ ಕರೆದ್ರು ಹೋಗಿ ಮಾಡ್ತೀನಿ. ಕಣ್ಮುಂದೆ ಒಂದಿಷ್ಟು ಜನದ ನೋಡಿದ್ದೀನಿ, ಹೀರೋ ಅಂತ ಹೇಳ್ಬಿಟ್ಟು ಮೇಲೆ ಕೂರಿಸ್ಬಿಟ್ಟು ಪಕ್ಕದವರೇ ಕೂರಿಸಿರೋದು, ಇವ್ನು ಮೇಲೆ ಕೂರಿಸ್ಬಿಡ್ತಾರೆ, ಅವ್ನ ಕೆಲಸ ಇಲ್ಲ ಇನ್ನು, ನಾವು ಆರಾಮ, ನಮ್ಗೆ ಓಕೆ ಅಂತ. ನಟನಾಗಬೇಕು ಅಂದ್ಕೊಂಡು ಬಂದೆ ನಾನು. ಬಟ್ ಅದು ಹೋಗ್ತಾ 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 ನಿರ್ದೇಶಕನಿಗೆ ನನಗೆ ಮನಸ್ಸು ಒಲವಾಯಿತು. ಕುವೆಂಪು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು, ಅಂದರೆ ಅವ್ರು ಕಂಡಿದ್ದನ್ನು ಪುಸ್ತಕಗಳಲ್ಲಿ ಬರೆದ್ರು. ಅಂದರೆ ಮಹಾಂತೇಶ್ ಇಟ್ಕೊಂಡೇ ಈ ಕಥೆನ ಬರೆದಿದ್ದು ನಾನು. ಆಲ್ರೆಡಿ ಆ್ಯಕ್ಟಿಂಗ್ ಡಿಪ್ಲೊಮೊ ಥಿಯೇಟ್ರು ಮುಗಿಸಿದ್ವಿ, ಬದುಕು ಕಟ್ಕೊಳ್ಳೋಕೆ ಏನೂ ಇರಲಿಲ್ಲ, ಯಾಕಂದರೆ ನಮ್ಮ ಹತ್ರ ಜಾಬ್ ಇಲ್ಲ, ದುಡ್ಡಿಲ್ಲ, ಎಂಥದ್ದಿಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಅರಸಯ್ಯನ ಪ್ರೇಮ ಪ್ರಸಂಗದ ತಂಡ ಇದೆ. ನೇರವಾಗಿ ಮಾತಿಗೆ ಬರೋಣ. 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಅದರಲ್ಲಿ ವಿಶೇಷವಾಗಿ ಈ ಸಿನಿಮಾ ಕಾಣ್ತಾ ಇದೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರಶ್ಮಿತಾ ನಾಯಕಿ, ಮಹಾಂತೇಶ್ ನಾಯಕ ಆ್ಯಂಡ್ ದೀಪು ನಿರ್ದೇಶಕ. ಸೊ ಮಹಾಂತೇಶ್ಗೆ ಒಂದು ಕಂಡೀಷನ್ ಹಾಕಿದ್ದೀನಿ, ನಾಯಕ ಅಂತ ಎಲ್ಲ ಹೇಳ್ಕೊಬೇಡಿ ಅಂತ ಆಗಲೇ ಹೇಳ್ಬಿಟ್ಟಿದ್ದೀನಿ. ಇಲ್ಲ, ಈ ವಿಷಯಕ್ಕೆ ಫಸ್ಟ್ ನಾನು ಒಂದು ಹೇಳ್ಬಿಡ್ತೀನಿ ಸರ್. ಯಾಕೆ ಗೊತ್ತಾ, ಈಗ ಲಾಸ್ಟ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದಾಗಿಂದ ನಾಯಕ ಇನ್ನೊಂದು ವರ್ಡ್ ಹೀರೋ ಅಂತೆಲ್ಲ ಬಿಂಬಿಸ್ತಾ ಇದ್ದಾರೆ. ಸೊ ನಾನು ಆಲ್ವೇಸ್ ಐ ಆಮ್ ಎ ಸಪೋರ್ಟಿಂಗ್ ಆರ್ಟಿಸ್ಟ್. ಯಾಕಂದರೆ ಕೆಲವೊಂದು ನಾನು ನೋಡಿದ್ದೀನಿ, ಎಲ್ಲೂ ಇಲ್ಲ ಸರ್, ಹೀರೋ ಅಂತೆಲ್ಲ ಮೇಲೆ ಕೂಡಿಸಿ ಪಕ್ಕದವರೇ ಮೇಲೆ ಕೂಡಿಸ್ಬಿಟ್ಟಿರ್ತಾರೆ. ಆಮೇಲೆ ನನ್ನ ಯಾರು ನೆಕ್ಸ್ಟ್ ಸಿನಿಮಾಗೆ ಕರೆಯಲ್ಲ, ಹೀರೋ ಆಗೋನೇ ಮಾಡ್ತಾನೋ ಇಲ್ವೋ ಅಂತ. ನಾನು ಎಲ್ಲೂ ಹೇಳಿರಲ್ಲ, ಮಾಡಲ್ಲ ಅಂತ. ನಾನು ನಾಳೆ ಕೂಡ ಒಂದು ದಿನದ ರೋಲ್ ಕರೆದ್ರು ಹೋಗಿ ಮಾಡ್ತೀನಿ. ಯಾಕಂದರೆ ನಾನು ಕಣ್ಮುಂದೆ ಒಂದಿಷ್ಟು ಜನದ ನೋಡಿದ್ದೀನಿ, ಹೀರೋ ಅಂತ ಹೇಳ್ಬಿಟ್ಟು ಮೇಲೆ ಕೂರಿಸ್ಬಿಟ್ಟು ಪಕ್ಕದವರೇ ಕೂರಿಸಿರೋದು, ಇವ್ನು ಮೇಲೆ ಕೂರಿಸ್ಬಿಡ್ತಾರೆ, ಅವ್ನ ಕೆಲಸ ಇಲ್ಲ ಇನ್ನು, ನಾವು ಆರಾಮ, ನಮ್ಗೆ ಓಕೆ ಅಂತ. ಸೊ ಯಾವುದೇ ಕಾರಣಕ್ಕೂ ನಾನು ಐ ಆಮ್ ನಾಟ್ ಎ ಹೀರೋ, ಆಲ್ವೇಸ್ ನಾನು ಸಪೋರ್ಟಿಂಗ್ ಆರ್ಟಿಸ್ಟ್. ನಾನು ಯಾವತ್ತೂ ಒಂದು ದಿನದ ರೋಲ್ ಕರೆದ್ರೂ ಹೋಗ್ತೀನಿ. ಇವಾಗಲೂ ನಿಮಗೆ ಹೇಳ್ತಿದ್ದೀನಿ, ಮಹಾಂತೇಶ ಸಪೋರ್ಟಿಂಗ್ ಕಲಾವಿದ ಮಾತ್ರ, ನಾನು ನಟ, ಐ ಆಮ್ ನಾಟ್ ಎ ಹೀರೋ. ದಯವಿಟ್ಟು ಕೆಲ್ಸಕ್ಕೆ ಕರೀರಿ ಅಷ್ಟೇ ಸರ್. ಈಗ ಕಂಟಿನ್ಯೂ ಮಾಡೋಣ. ಪಂಚು ನಾನೊಬ್ಬ ನಟ, ದಯವಿಟ್ಟು ಕೆಲ್ಸಕ್ಕೆ ಕರೀರಿ. ಥ್ಯಾಂಕ್ ಯು. ಒಂದು ನಿಮ್ಮ ತಂಡಕ್ಕೆ ಅಭಿನಂದನೆಗಳು. ಅಂದರೆ ನಾನು ಈ ಕಂಟೆಂಟ್ ಆ್ಯಕ್ಚುಲಿ ತುಂಬ ಹಿಂದೆ ನೋಡಿದ್ದೆ, ನಂಗೆ ಗೊತ್ತಿತ್ತು. ಬಟ್ ಅಫಿಷಿಯಲ್ ಆಗಿ ನೀವು ಟ್ರೈಲರ್ ಲಾಂಚ್ ಮಾಡಿದ್ರಿ ಇತ್ತೀಚೆಗಷ್ಟೇ. ಸೊ ಒಂದು ಇವತ್ತಿಗೆ ಬೇಕಾಗಿರೋಂಥ ಸಿನಿಮಾ, ಅಂದರೆ ಜನಕ್ಕೆ ಬೇಕಾಗಿರೋಂಥ ಸಿನಿಮಾ, ಅವ್ರು ಇಷ್ಟಪಡ್ತಾರಂಥ ಜಾನ್ರ ಆ್ಯಂಡ್ ಈ ಥರದ ಕಂಟೆಂಟ್ ಸಿನಿಮಾಗಳು ಇವಾಗ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಈ ಸಂದರ್ಭ. ಆ್ಯಂಡ್ ಒಂದು ಅದೇ ಕಂಟೆಂಟ್ ತುಂಬ ಪ್ರಾಮಿಸಿಂಗಾಗಿ ಕಾಣ್ತಾ ಇದೆ, ನೇಟಿವ್ ವಿಷಯ. ಸೊ ದೀಪುಯಿಂದನೇ ಶುರು ಮಾಡ್ತೇನೆ. ಆ್ಯಕ್ಚುಲಿ ಒಂದು ಯಾವಾಗಲೂ ನಮಗೆ ಗೊತ್ತಿರೋವಂಥ ವಿಷಯ, ನಮ್ಮೂರಿನ ವಿಷಯ, ನಾವು ಅದರಲ್ಲಿ ಬದುಕಿರೋವಂಥ ವಿಷಯನ ಇನ್ನೊಬ್ರಿಗೆ ಹೇಳೋದಕ್ಕೆ ತುಂಬ ಸುಲಭ ಮತ್ತು ತುಂಬ ಅಥೆಂಟಿಕ್ಕಾಗಿ ಹೇಳ್ತೀವಿ. ಆ ಥರದ್ದು ಸಿನಿಮಾಗಳ ವಿಚಾರಕ್ಕೆ ಬಂದರೆ ಅಥವಾ ಕೃತಿ ವಿಚಾರಕ್ಕೆ ಬಂದರೆ ಎಲ್ಲದರಲ್ಲೂ ಅವರವರ ಊರಿನ ವಿಚಾರಗಳನ್ನು ಅವರವರು ಹೇಳೋ ರೀತಿ ತುಂಬ ಅಚ್ಚುಕಟ್ಟಾಗಿರುತ್ತೆ, ಅದು ಅಥೆಂಟಿಕ್ಕಾಗಿರುತ್ತೆ, ಅದು ಇನ್ನೊಬ್ರಿಗೆ ಎದುರುಗಡೆಯವ್ರಿಗೆ ಇಷ್ಟ ಆಗುತ್ತೆ. ಸೊ ನೀವು ಆ ಥರದ ಸಿನಿಮಾಗಳು ಸಾಕಷ್ಟಿದೆ. ಈ ಮೊನ್ನೆ ಬಂದಂಥ ಕಾಂತಾರದವರೆಗೂ ರಿಷಬ್ ಅವರು ಅಲ್ಲಿನವರು, ಅವರು ಆ ಕತೆ ಹೇಳಿದ್ರು ಇಷ್ಟ ಆಯಿತು. ಈಗ ಸೂಫ್ರಮ್ ಸೋದವರು ಅವ್ರಿಗೆ ಆ ಕತೆ ಹತ್ತಿರ ಇತ್ತು, ಅವ್ರು ಹೇಳಿದ್ರು ವರ್ಕ್ ಆಯಿತು. ತುಂಬ ಹಿಂದಕ್ಕೆ ಹೋದರೆ ಜನ್ಮದ ಜೋಡಿ ನಾಗಾಭರಣ ಅವ್ರದ್ದು ಆ ರೀತಿಯಾಗಿ. ನನಗೆ ಇದೆಲ್ಲ ನೋಡಿದಾಗ ದೀಪು, ಅದಕ್ಕೆ ನಿಮ್ಗೆ ಕೇಳಿದ್ದೀನಿ ಎಲ್ಲಿ ನೀವು ಯಾವ ನಿಮ್ಮದು ಅಂತಂತೇಳಿ. ಸೊ ಈ ಥರದ ವಿಷಯಗಳು ಯಾವಾಗಲೂ ವರ್ಕ್ ಆಗುತ್ತೆ. ಸೊ ಇದು ನಾನು ಸೀದಾ ನನ್ನ ನೀವು ತುಂಬ ಮಾಧ್ಯಮಗಳಿಗೆ ಮಾತಾಡಿರ್ಬೋದು, ನನ್ನ ಒಂದು ವಿಚಾರವಾಗಿ ನಾನು ಶುರುವಿಂದ ಮಾತಾಡಿಸ್ತೀನಿ. ನೀವು ಎಲ್ಲಿ, ಹಿನ್ನೆಲೆ ಏನು, ಮತ್ತು ಈ ಅರಸಯ್ಯನ ಪ್ರೇಮ ಪ್ರಸಂಗ ನಿಮಗೆ ಹೊಳೆದಿದ್ದು ಹೇಗೆ ಅಂತ. ಸರ್ ಅಂದರೆ ನಂದು ಸ್ವಂತ ಊರು ಬಂದು ನಾಗಮಂಗಲ, ಅಂದರೆ ಮಂಡ್ಯ ಜಿಲ್ಲೆ ಒಂದು ಹೊನ್ನೇನಹಳ್ಳಿ ಅಂತ ಒಂದು ಗ್ರಾಮ. ನಾನು ಮೂಲತಃ ಅಲ್ಲಿಯವನು. ನಾನೇನಂತಂದರೆ ಸಿನಿಮಾದಲ್ಲಿ ನಟನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದವನು. 2014-15ನೇ ಸಾಲಿನಲ್ಲಿ ಬೆಂಗಳೂರಿಗೆ ಬಂದವನು. ಬಂದು ಬೆಂಗಳೂರಲ್ಲಿ ಪ್ರತಿಷ್ಠಿತ ಅಭಿನಯ ತರಂಗ ಅನ್ನೋ ಒಂದು ಶಾಲೆಯಲ್ಲಿ ನಾನು ಅದನ್ನು ಒಂದು ಕೋರ್ಸ್ ಮಾಡಿ, ಆ್ಯಕ್ಚುಲಿ ಮಹಾಂತೇಶ್ ಅವರು ನಾನು ಅಲ್ಲೇ ಪರಿಚಯ ಆಗಿದ್ದು, ಕ್ಲಾಸ್ಮೇಟ್ಸ್ ನಾವಿಬ್ರು, ಜೊತೆ ರೂಮ್ಮೇಟ್ ಕೂಡ. ಅಭಿನಯ ತರಂಗದಲ್ಲಿ ಇಬ್ಬರು ಒಟ್ಟಿಗೇ ನಟನಾಗಬೇಕು ಅಂದ್ಕೊಂಡು ಬಂದೆ ನಾನು. ಬಟ್ ಅದು ಹೋಗ್ತಾ 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 ನಿರ್ದೇಶಕನಿಗೆ ನನಗೆ ಮನಸ್ಸು ಒಲವಾಯಿತು. ಅಂದರೆ ಡೈರೆಕ್ಷನ್ ಮಾಡಬೇಕು ನಾನು ಅನ್ನೋದು. ಅದು ನೀವೇ ಹೇಳಿದ್ರಿ ಸರ್, ಅಂದರೆ ಆ ಭಾಗದ ಕತೆ ರಿಷಬ್ ಸರ್ ಆಗಿರ್ಬೋದು, ಒಂದಷ್ಟು ಕಾಂತಾರ ನೀವೆಲ್ಲ ಹೇಳಿದ್ರಿ. ಇವಾಗ ಅಂದರೆ ಆ ಭಾಗದ ಕತೆಗಳು ಹೇಳೋದೇ ಅದೇ ಸಿನಿಮಾ. ಅಂದರೆ ಎಕ್ಸಾಂಪಲ್ ಒಂದು ಈಗ ಕುವೆಂಪು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು, ಅಂದರೆ ಅವ್ರು ಕಂಡಿದ್ದನ್ನು ಪುಸ್ತಕಗಳಲ್ಲಿ ಬರೆದ್ರು. ಯಾಕೆ ಅವ್ರು ಬರೆದಿದ್ದರೆ ನಮಗೆ ಪ್ರೇರಣೆಗಳವೆಲ್ಲನೂ ತುಂಬ ಪ್ರೇರಣೆಗಳಾಗಿರೋ ಶಿವರಾಮ್ ಕಾರಂತರ ಪುಸ್ತಕಗಳಾಗಿರ್ಬೋದು, ಎಲ್ಲ ಮಲೆನಾಡ ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಕಾದಂಬರಿಗಳೇ ಅಷ್ಟು ಚೆನ್ನಾಗಿರ್ತವೆ ಅಂತಂದರೆ ಸಿನಿಮಾ ಒಂದು ದೃಶ್ಯ ಮಾಧ್ಯಮ, ಒಂದು ವಿಜುವಲ್ ಮೀಡಿಯಾ ಅಂತಲೇ ಹೇಳ್ಬೋದು, ದೃಶ್ಯ ಮಾಧ್ಯಮ. ಹಾಗಾಗಿ ಅದನ್ನು ಎಷ್ಟು ಚೆನ್ನಾಗಿ ಕಟ್ಕೊಡ್ಬೇಕು, ಅದನ್ನು ಹಾಸ್ಯ
ಆ ಹಾಸ್ಯತನದಿಂದ ಹೆಂಗೆ ಆಡಿಯನ್ಸಿಗೆ ಇವತ್ತು ಕಟ್ಕೊಡ್ಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು ನನಗೆ. ಹಾಗಾಗಿ ನಾನು ನೋಡಿದಂಥ ಒಂದಷ್ಟು ಪಾತ್ರಗಳು ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದಲ್ಲಿ ಇಳಿಸಿದ್ದೀನಿ ಸರ್. ಆ್ಯಂಡ್ ಅಂದರೆ ನಾನು ಅದೇ ಸೊಗ್ಗುಡು ಇವ್ರು ಹೇಳ್ತಾಯಿದ್ರು ಗೊರೂರಲ್ಲಿ ಶೂಟ್ ಮಾಡಿದ್ವಿ, ಹಾಸನ್ ಹೆಚ್ಚು ಕಮ್ಮಿ ಮಂಡ್ಯ ಹಾಸನ್ ಎಲ್ಲ ಒಂದು ನನ್ನ ಅಥೆಂಟಿಸಿಟಿ ತುಂಬ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಅಂದರೆ ಅದನ್ನ ನೋಡಿದ ಕೂಡಲೇ ಪಟ್ ಅಂತ ಹೇಳ್ಕೊಳ್ಳುತ್ತೆ, ಒಂದು ಊರು, ಒಂದು ಜಾಗ, ಆ ಜಗತ್ತು, ಅದರೊಂದಷ್ಟು ಪಾತ್ರಗಳು ನಿಮ್ಮ ಟ್ರೈಲರ್ ತುಂಬ ಸೆಳೀತಾ ಇದೆ, ಕರೀತಾ ಇದೆ. ಸೊ ಒಂದು ಆ ವಿಷಯಕ್ಕೆ, ನಿಮ್ಮ ಒಂದು ವಿಷಯಕ್ಕೆ. ಆ್ಯಂಡ್ ಮಾಂತೇಶ್ನಂಥ ಕಲಾವಿದನ್ನು ಇಟ್ಕೊಂಡು ಈ ಒಂದು ಪಿಕ್ಚರ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಅಂದರೆ ಕತೆ ಗೊತ್ತಿರುತ್ತೆ, ನಾವು ಸುತ್ತಲೂ ಬೇರೆ ಬೇರೆ ಥರದ ಪಾತ್ರಗಳು ನೋಡಿರ್ತೀವಿ, ಬಟ್ ಅದನ್ನು ಆ ಥರದ್ದು ಕಟ್ಟುಕೊಡ್ಬೇಕೆಗೆ ಒಂದು ಚಾಲೆಂಜು. ಪ್ರೊಡ್ಯೂಸರ್ ಸಿಗಲ್ಲ, ದುಡ್ಡು ಹಾಕಲ್ಲ, ಒಪ್ಪಲ್ಲ, ಅಪನಂಬಿಕೆಗಳು ತುಂಬ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಸರ್, ಈಗ ನಿರ್ಮಾಪಕರು ಅಂತಂದರೆ ಲಾಸ್ಟಿಗೆ ಬಂದುಬಿಡ್ತೀನಿ, ಆಮೇಲೆ ಅದನ್ನು ಕತೆ ಹೇಳ್ತೀನಿ. ನಿರ್ಮಾಪಕರು ಅಂತ ಬಂದಾಗ ರಾಜೇಶ್ ಸರ್ ಬಂದು ನಮ್ಮ ಅಭಿನಯ ತರಂಗದಲ್ಲಿ ಅವರು ಒಬ್ಬರು ಸ್ಟೂಡೆಂಟು. ವಾವ್, ಒಳ್ಳೆ ಕಾಂಬಿನೇಷನ್ ರೀ. 3 ಜನ ಆ ಇನ್ಸ್ಟಿಟ್ಯೂಟಲ್ಲಿ ಪರಿಚಯ ಆಗಿ ಫ್ರೆಂಡ್ಸ್ ಆಗಿ, ಪ್ರೊಡ್ಯೂಸರು ಅದೇ ಇನ್ಸ್ಟಿಟ್ಯೂಟು, ಹೀರೋನು ಅಂದರೆ ನಟನೂ ಅದೇ ಇನ್ಸ್ಟಿಟ್ಯೂಟು, ಡೈರೆಕ್ಟ್ರು ಅದೇ ಇನ್ಸ್ಟಿಟ್ಯೂಟ್. ಓಕೆ. ಹೀಗಾಗಿ ನಾನು ಅಂದರೆ ಮಾಂತೇಶ್ ಇಟ್ಕೊಂಡೇ ಈ ಕಥೆನ ಬರೆದಿದ್ದು ನಾನು. ಅಂದರೆ ಅರಸಯ್ಯನ ಪ್ರೇಮ ಪ್ರಸಂಗ ಅಂತಂದರೆ ಒಂದು ಊರಲ್ಲಿ ಒಬ್ಬ ಅಂದರೆ 500 ಒಂದು ಪೂಜಾರರು ಹೆಂಗಿರ್ತದೆ. ಓಕೆ, ಮಾಂತೇಶನ ನೋಡಿದಾಗ ವಿಜುವಲಿ ನನಗೆ ಓಕೆ ಮಾಂತೇಶ್ ಇದಕ್ಕೆ ಅಂದರೆ ಇದು ತುಂಬ ಹಾಸ್ಯ ಭೂಮಿಕೆಯಲ್ಲಿ ಇರೋದ್ರಿಂದ ಈ ಸಿನಿಮಾ ಏನು ಅಂದರೆ ಮಾಂತೇಶ್ನ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು. ನನಗೆ ಮಾಂತೇಶ್ ತಲೆಯಲ್ಲಿ ಇಟ್ಕೊಂಡೇ ಈ ಸಿನಿಮಾ ಸ್ಕ್ರಿಪ್ಟ್ ಬರ್ತಿದ್ದು ನಾನು. ಬರ್ದೆಲ್ಲ ಆದಮೇಲೆ ಪ್ರೊಡ್ಯೂಸರ್ಗೆ ಫಸ್ಟು ಒಂದು ಪಿಚ್ ಮಾಡಿದೆ ಪ್ರೊಡ್ಯೂಸರ್ಗೆ ಹಿಂಗೆ ಅಂತೆಲ್ಲ ಹೇಳಿ. ಅವರು ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡ್ರು, ನೋಡೋಣ ದೀಪ ಒಂದು ಸ್ವಲ್ಪ ದಿನ ಹೇಳ್ತೀನಿ ಹಂಗೆ ಅಂತ ಹೇಳಿ. ಆಮೇಲೆ ಮತ್ತೆ ಅವರ ವೈಫ್ ಇನ್ನೊಂದ್ಸಲಿ ಸ್ಕ್ರಿಪ್ಟನ್ನ ಕೇಳಿದ್ರು, ಮೇಘಶ್ರೀ ಅಂತ, ನಾನು ಅದಕ್ಕೆ ಅಂತಲೇ ಕರೆಯೋದವ್ರನ್ನ. ಅವರು ಒಂದ್ಸಲ ಸ್ಕ್ರಿಪ್ಟ್ ಕೇಳಿದಾಗ ಏನಾಯಿತು, ಓಕೆ ಇದೊಂಥರ ಚೆನ್ನಾಗಿದೆ, ಅವರು ಡಿಸ್ಕಸ್ ಮಾಡಿ ಚೆನ್ನಾಗಿದೆ ಸಿನಿಮಾ ಮಾಡ್ಬೋದು ಅನ್ನೋದು ನಮಗೊಂದು ಬೆಂಬಲ ಕೊಟ್ಟರು. ಹಾಗಾಗಿ ಪ್ರೊಡಕ್ಷನ್ ವಿಚಾರವಾಗಿ ಯಾವುದೇ ರೀತಿ ಇವತ್ತು ಕುಂದುಕೊರತೆ ಮಾಡಲಿಲ್ಲ. ಇಲ್ಲಿಗಂಟ ಅರಸಯ್ಯನ ಪ್ರೇಮ ಪ್ರಸಂಗ ಬರಬೇಕು ಅಂದರೆ ಒಬ್ಬ ಚಿತ್ರಕ್ಕೆ ನಿರ್ಮಾಪಕರು ಅಷ್ಟೇ ಮುಖ್ಯ ಅನ್ನೋದನ್ನು ಅವರು ನನಗೆ ತೋರಿಸ್ಕೊಟ್ರು ಸರ್. ಹಾಗಾಗಿ ಈ ಸಿನಿಮಾದಲ್ಲಿ ಯಾವುದೇ ರೀತಿ ಕೊರತೆ ಆಗಲಿಲ್ಲ, ತುಂಬ ಚೆನ್ನಾಗಿ ಸಿನಿಮಾ ಮೂಡಿಬಂತು. ಮಂತೇಶ್ ಒಂದು ಆವಾಗಲೇ ಹೇಳ್ತಾರೆ ಅಂದರೆ ನಾನೊಬ್ಬ ಜೂನಿಯರ್ ಆರ್ಟಿಸ್ಟು ಸರ್. ನನ್ನ ಜೂನಿಯರ್ ಆರ್ಟಿಸ್ಟಿಂದ ಈ ಮಟ್ಟಕ್ಕೆ ಬರೋದಂದರೆ ಸುಲಭ ಅಲ್ಲ. ನಾನು ಇವಾಗಲೂ ಮೊನ್ನೆ ಫ್ರೆಂಚ್ ಬಿರಿಯಾನಿ ಬಂದಂಗಿದೆ, ಯಾರಪ್ಪ ಇದು ಹೊಸ ಅಂತ ಅಂದರೆ ಒಂದು ಸಂಚಲನ ಅದು. ಆ್ಯಕ್ಚುಲಿ ಆ PRK ಪ್ರೊಡಕ್ಷನ್ ಥ್ರೂ ದೊಡ್ಡ ಅಂದರೆ ಇಂಟ್ರೊಡ್ಯೂಸ್ ಆದರೆ ಅಂದರೆ ಇವಾಗ್ಲೂ ಇನ್ನೂ ಈಗ ಬಂದಿದ್ದ ಥರ ಫೀಲ್ ಆಗ್ತಿದೆ. ಸೊ ಈ ಸ್ಥಾನಕ್ಕೆ ಬಂದು ನಿಂತಿದ್ರೆ ಇವತ್ತು ಅಂದರೆ ಆಗಲೇ ಹೇಳ್ತಾ ಇದ್ರಿ, ನಾನು ಹೀರೋ ಅಂತ ಪ್ರಾಜೆಕ್ಟ್ ಮಾಡಬೇಡಿ ಸರ್ ಹಾಗಲ್ಲ. ಸೊ ಒಂದು ಅವಕಾಶ, ಒಂದು ಕತೆಗೆ ಕಥಾನಾಯಕನಾಗಿ ಒಂದು ಫೇಸ್ ಆಫ್ ದ ಫಿಲ್ಮ್ ನೀವು ಆಗ್ತೀರಾ ಅಂದರೆ ದೊಡ್ಡ ವಿಷಯ. ಪಕ್ಕದಲ್ಲಿ ನಿಂತ್ಕೊಳ್ಳೋದು ಬೇರೆ, ಜೂನಿಯರ್ ಬೇರೆ, ಫೇಸ್ ಆಫ್ ದ ಫಿಲ್ಮ್ ಹೋಗೋದು ಬೇರೆ. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಜರ್ನಿ. ಇಲ್ಲಿ ಸಿನಿಮಾನ ಹೀರೋ ಸರ್, ಮಂತೇಶ್ ಹೀರೋ ಅಲ್ಲ, ಸಿನಿಮಾನ ಹೀರೋ ಇಲ್ಲಿ. ನಾನು ಗೋಲಿ ಸೋಡಾ ಅಂತ ಕನ್ನಡದಲ್ಲಿ ಒಂದು ಸಿನಿಮಾ ಬಂತು ಸರ್, ಅದು ಮಕ್ಕಳ ಸಿನಿಮಾ ಆ್ಯಕ್ಚುಲಿ. ಅದರಲ್ಲಿ ಐ ಆಮ್ ಎ ಜೂನಿಯರ್ ಆರ್ಟಿಸ್ಟ್. ಒಂದು 13-14 ಡೇಸ್ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ನಮ್ಮ ನಿರ್ದೇಶಕರು ಕೂಡ ಕೆಲವೊಂದು ಟೈಮು ಬೇರೆದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಇವತ್ತು ನಿರ್ದೇಶಕರಾಗಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ನಾವು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಬೇಕಾದಾಗ್ಲೂ ನಾವು ಆಲ್ರೆಡಿ ಆ್ಯಕ್ಟಿಂಗ್ ಡಿಪ್ಲೊಮೊ, ಥಿಯೇಟ್ರು ಮುಗಿಸಿದ್ವಿ. ಬದುಕು ಕಟ್ಕೊಳ್ಳೋಕೆ ಏನೂ ಇರಲಿಲ್ಲ, ಯಾಕಂದರೆ ನಮ್ಮ ಹತ್ರ ಜಾಬ್ ಇಲ್ಲ, ದುಡ್ಡಿಲ್ಲ, ಎಂಥದ್ದಿಲ್ಲ. ಸೊ ಆ ಟೈಮ್ ಸರ್ವೇ ಆಗೋಕ್ಕೋಸ್ಕರ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ರಿಷಿ ಸರ್ದೊಂದು ಸಿನಿಮಾ, ಫಸ್ಟ್ ಸಿನಿಮಾ ಅವ್ರದ್ದು ಆಪ್ರೇಷನ್ ಅಲ್ಮೇಲಮ್ಮಗೆ ಆಮೇಲೆ ಸೆಟ್ ಬಾಯ್, ನಾನು ಅದಕ್ಕೆ ಸೆಟ್ ಬಾಯಾಗಿ ಕೆಲಸ ಮಾಡ್ತಾಯಿದ್ದೆ. ಜೊತೆಗೆ ನಿರಂತರವಾಗಿ ನಾನು ಎಲ್ಲಿ ಆಡಿಷನ್ ಇರುತ್ತೆ ಆಡಿಷನ್ ಕೊಟ್ಕೊಂಡು ಹೋಗ್ತಾಯಿದ್ದೆ. ಅದೃಷ್ಟಕ್ಕೆ ಒಂದೊಂದೇ ಒಳ್ಳೆ ಆಪರ್ಚುನಿಟಿಗಳು ಬರ್ತಾ ಹೋಯಿತು. ಯಾವಾಗ ಸಿನಿಮಾ ಕೆಲಸ ಸಿಕ್ಕಾಗ ಇದನ್ನೆಲ್ಲ ಡ್ರಾಪ್ ಮಾಡಿ ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಅದಾದಮೇಲೆ ಫ್ರೆಂಚ್ ಬಿರಿಯಾನಿ ನನಗೆ ಸಿಕ್ಕಿದ್ದು. ಫ್ರೆಂಚ್ ಬಿರಿಯಾನಿ ಆದಮೇಲೆ ನನ್ನ ಬದುಕೇ ಬದಲಾಯಿತು. ಯಾಕೆಂದರೆ ಕನ್ನಡದ ಜನ ಆಗಿರ್ಬೋದು, ಎಂಟೈರ್ ನಮ್ಮ ಇಂಡಸ್ಟ್ರಿಯವರಾಗಿರ್ಬೋದು ತುಂಬ ಪ್ರೀತಿಯಿಂದ ನನ್ನ ಪಾತ್ರನ ರಿಸೀವ್ ಮಾಡಿದ್ರು, ಗೆಲ್ಸಿದ್ರು, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಅದಾದಮೇಲೆ ಒಂದೊಂದೇ ಅವಕಾಶಗಳು ದೊಡ್ಡ ಮಟ್ಟಕ್ಕೆ ಬರ್ತಾ ಹೋಯಿತು. ಅಂದರೆ ಈಗ ಲೈಕ್ ಶರಣ್ ಸರ್ ಜೊತೆ ಮಾಡಿದೆ, ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಿದೆ, ಈ ಥರದ್ದು ಒಂದಿಷ್ಟು ಸ್ಟಾರ್ಗಳ ಜೊತೆ ಮಾಡೋ ಅವಕಾಶ ಬಂತು. ಸ್ಟಿಲ್ ಅಲ್ಲಿಂದ ಇಲ್ಲಿವರೆಗೂ ಒಂದು ಗ್ರಾಫಲ್ಲೇ ಬಂದಿದ್ದೀನಿ ಸರ್. ಬಟ್ ಇದು ಅರಸಯ್ಯ ಅನ್ನೋದು ಇದೆಯಲ್ಲ, ನಾನು ಇಮ್ಯಾಜಿನೇ ಮಾಡಿಲ್ಲ. ನನ್ನ ಬದುಕಲ್ಲಿ ಈ ಒಂದು ಚಾಪ್ಟ್ರೇ ಇರಲಿಲ್ಲ.
ನನಗೆ ನೀವು ಹೇಳಿದ್ರಲ್ಲ ಫೇಸ್ ಆಫ್ ದಿ ಮೂವಿ, ನಾಯಕ ನಟ ಎಲ್ಲ ಹೇಳಿದ್ರಲ್ಲ, ಇದು ನನ್ನ ಮೈಂಡಲ್ಲೂ ಇಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ನಾನೊಬ್ಬ ನಟ, ನನ್ನೊಂದು ಜಾನರ್ ಇದೆ, ಒಂದಿಷ್ಟು ಪಾತ್ರಗಳನ್ನ ಡಿಫ್ರೆಂಟ್ ಶೇಡಲ್ಲಿ ಹೋಗೋಣ ಅಂತ. ಬಟ್ ರಾಜೇಶ್ ಅಣ್ಣ ಆಗಿರ್ಬೋದು, ದೀಪ್ ಆಗಿರ್ಬೋದು, ಇವರೆಲ್ಲ ಬಂದು ನನ್ನೊಂದು ಹೊಸ ದಾರಿನ ತೆಗೆದು ಇಟ್ಟಿದ್ದಾರೆ. ಜನ ಹೆಂಗೆ ತಗೊಳ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಇಲ್ಲಿ ಹಾಳಾಗಿ ಬಂದು ಅರಸಾಗ್ಬಿಟ್ಟಿದ್ರೆ. ಹೌದು. ಅಲ್ಲ, ಅರಸಯ್ಯನು ಈಗ ಈ ಅರಸಯ್ಯನ ಕನ್ನಡ ಪ್ರೇಕ್ಷಕರು ಹರಿಸ್ಬೇಕು ಸರ್, ಹರಿಸ್ಬೇಕು ಅಷ್ಟೇ. ರಶ್ಮಿತಾ, ಇದು ಸಿನಿಮಾ ಅದ ಟ್ರೈಲರ್ ನೋಡಿದಾಗ ಇದೊಂದು ಕರಿ ವಜ್ರ, ಇದೊಂದು ಬಿಳಿ ವಜ್ರ. ಅಯ್ಯೋ, ಅಂದ್ರೆ ಇದು ಹೊಳಿತಾ ಇದೆ, ಇದು ಹೊಳಿತಾ ಇದೆ. 2 ನಕ್ಷತ್ರಗಳಿಂದ. ಥ್ಯಾಂಕ್ ಯು. ಅದು ದಟ್ ವಾಸ್ ವೆರಿ ಗುಡ್ ನರೇಶನ್. 2 ಹೊಳಿತಾ ಇದೆ. ನೀವು ಹೇಳಿದ್ದು ಅದ್ಭುತವಾಗಿತ್ತು, ಆದ್ರೆ ಹೊಗಳಿದ್ರ ತೆಗಳಿದ್ರೆ ನನಗೆ ಗೊತ್ತೇ ಆಗ್ಲಿಲ್ಲ, ಆದ್ರೂ ಎಂಜಾಯ್ ಮಾಡಿದೆ. ವಜ್ರ ವಜ್ರನೇ, ಅದು ಕಪ್ಪಿರ್ಲಿ ಬಿಳಿ ಇರ್ಲಿ, ವಜ್ರ ಅದು. ಅಲ್ಲ, ನನಗೆ ಕರಿ ವಜ್ರ ಅನ್ನೋದು ಫಸ್ಟ್ ಟೈಮ್ ಕೇಳಿದೆ ಅಂತ. ಅವ್ರು ನಿಮ್ಮನೆ ವಜ್ರನೇ ಹೊಳಿತಲ್ಲ, ಅದು ತುಂಬಾ ಅಪರೂಪ ಅಲ್ವಾ ಅದು ಕರಿ ವಜ್ರ ಸಿಗೋದು. ಗೊತ್ತಿರಲಿಲ್ಲ ಐಡಿಯಾ. ನಾನು ಸುಮ್ಮನೆ ನೀವು ಜಸ್ಟ್ ಮಾತಿಗೆ ಇಲ್ಲೊಂದು ಕರಿ ವಜ್ರ, ಇದು ಬಿಳಿ ವಜ್ರ ಅಂದ್ರಲ್ಲ, ಅದಕ್ಕೆ ನಗು ಬಂತು ನನಗೆ. ಸೊ ಅದೇ ಮತ್ತದ ಅಂದ್ರೆ ಆಯ್ತು, 2 ಹೊಳಿತಾ ಇದೆ. ಸೊ ಹೊಳಪಿಗೆ ದೀಪ ಹಚ್ಚಿರೋದು ದೀಪು. ವಾವ್, ತುಂಬಾ ಇದ್ದು ಒಂದ್ ಲೈನ್ ತುಂಬಾ ಚೆನ್ನಾಗಿ ಬಂತು. ಎಲ್ಲ ಅರಸಯ್ಯನ ಮಹಿಮೆ. ಇದಕ್ಕೆಲ್ಲ ಕಾರಣ ರಾಜೇಶ್ ಅವರು. ಬತ್ತಿ ಇಟ್ಟವ್ರು ಇವರು, ಎಣ್ಣೆ ಹಾಕ್ದವ್ರು ಅವರು, ದೀಪ ಹಚ್ಚಿದ್ದಾನೆ ಲಾಸ್ಟಲ್ಲಿ.